ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ವಾಲ್ಯೂಮ್ ಸ್ಟ್ರೆಂತ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾರ್ಮಲಿಟಿ ವರ್ಗೂ ಆಗಿತ್ತು. ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ವಾಲ್ಯೂಮ್ ಸ್ಟ್ರೆಂತ್. ವಾಟ್ ಇಸ್ ವಾಲ್ಯೂಮ್ ಸ್ಟ್ರೆಂತ್? ವಾಲ್ಯೂಮ್ ಸ್ಟ್ರೆಂತ್ ಅಂತ ಅಂದ್ರೆ ದ ವಾಲ್ಯೂಮ್, ಫಸ್ಟ್ ನಾನು ಡೆಫಿನೇಷನ್ ಬರೀತೀನಿ. ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಇನ್ ಗ್ರಾಮ್ಸ್ at STP released by decomposition of 1 volume of H2O2 solution. That means hydrogen peroxide solution. What is volume strength? Volume strength means volume of oxygen. ಎಷ್ಟು ವಾಲ್ಯೂಮ್ ಆಫ್ ಆಕ್ಸಿಜನ್ ರಿಲೀಸ್ ಆಗುತ್ತೆ 1 ವಾಲ್ಯೂಮ್ ಆಫ್ H2O2 ಸೊಲ್ಯೂಷನ್ ಡಿಕಂಪೋಸ್ ಮಾಡಿದ್ರೆ ಆ ವಾಲ್ಯೂಮ್ನ ನಾವು ವಾಲ್ಯೂಮ್ ಸ್ಟ್ರೆಂತ್ ಅಂತ ಕರಿತೀವಿ. ಓಕೆನಾ? ಸೊ ಏನು ಇಲ್ಲಿ H2O2 ಡಿಕಂಪೋಸ್ ಆದ್ರೆ ನಮ್ಗೆ H2O ಪ್ಲಸ್ O2 ಸಿಗುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ 2 ಓಕೆನಾ? ಸೊ ಇಲ್ಲಿ ಇದು ಬ್ಯಾಲೆನ್ಸಿಂಗ್ ಈಕ್ವೇಶನ್. ಈ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಅಲ್ಲಿ 2H2O2 is giving 1 oxygen O2, but here what we want, 1 volume of H2O2. 1 volume of H2O2 is giving half volume of, that is half moles of oxygen. Okay, so here it is at STP they gave, no? At STP the volume of oxygen, 1 oxygen value is 22.4 liter. For half oxygen it is 11.2 liter. Remember this one. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಾಲ್ಯೂಮ್ ಸ್ಟ್ರೆಂತ್ ಬೇರೆ ಸೊಲ್ಯೂಷನ್ಗೆ ಹೇಗೆ ಇದು ಮಾಡ್ತೀರಾ ಅಂತ. ವಾಲ್ಯೂಮ್ ಸ್ಟ್ರೆಂತ್ ಅಂದ್ರೆ ಅರ್ಥ ಆಯ್ತಲ್ಲ, 1 moles of H2O2 ಹೈಡ್ರೋಜನ್ ಪೆರಾಕ್ಸೈಡ್ ಎಷ್ಟು ವಾಲ್ಯೂಮ್ ಆಫ್ ಆಕ್ಸಿಜನ್ ನ ಇನ್ ಗ್ರಾಮ್ಸ್ ರಿಲೀಸ್ ಮಾಡುತ್ತೆ, ಅದು ವಾಲ್ಯೂಮ್ ಸ್ಟ್ರೆಂತ್ ಆಗುತ್ತೆ. ಇಫ್ ಫಾರ್ ಎಕ್ಸಾಂಪಲ್ ನಾನು ಹೀಗೆ ಬರೆದ್ರೆ, ಇಫ್ ಎ ಸೊಲ್ಯೂಷನ್ ಇಸ್ ಕಾಲ್ಡ್ 10 volume ಆಫ್ H2O2, ಈ ತರ ಬರೆದ್ರೆ 10 ವಾಲ್ಯೂಮ್ ಆಫ್ H2O2 ಅಂತ ಕರೆದ್ರೆ ಏನಾದ್ರು ಅರ್ಥ? 10 ವಾಲ್ಯೂಮ್ ಆಫ್ H2O2 ಅಂತ ಅಂದ್ರೆ 1 ml ಆಫ್ ಸೊಲ್ಯೂಷನ್, 1 ml of solution is gives 10 ml of oxygen in gram at STP. ಓಕೆನಾ? 10 ವಾಲ್ಯೂಮ್ ಅಂತ ಎಲ್ಲಾದ್ರೂ ಇದ್ರೆ, 10 ವಾಲ್ಯೂಮ್ ಆಫ್ H2O2 ಅಂತ ಅಂದ್ರೆ 1 ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಸ್ ಗಿವಿಂಗ್ 10 ml ಆಫ್ oxygen. That is 1 ml of oxygen solution is giving 10 ml of oxygen. If I'll write 20 volume of H2O2 ಅಂತ ಅಂದ್ರೆ 1 ml solution is giving 20 ml oxygen. 5 volume of H2O2 ಅಂತ ಅಂದ್ರೆ 1 ml solution is giving 5 ml O2. ಅರ್ಥ ಆಗ್ತಿದ್ಯಾ ಹೇಗೆ ಡಿಕೋಡ್ ಮಾಡೋದು? ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಫಾರ್ಮುಲಾ ರಿಲೇಟೆಡ್ ವಿತ್ ದಿಸ್ ವಾಲ್ಯೂಮ್ ಸ್ಟ್ರೆಂತ್. ಫಾರ್ಮುಲಾ ರಿಲೇಷನ್ ವಿತ್ ಮೊಲಾರಿಟಿ ನೋಡ್ತೀರಾ, ನಾರ್ಮಲಿಟಿ, ಸ್ಟ್ರೆಂತ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಓಕೆನಾ? ರಿಲೇಟೆಡ್ ಟು ವಾಲ್ಯೂಮ್ ಸ್ಟ್ರೆಂತ್ ಹೇಗಿದೆ? ವಾಲ್ಯೂಮ್ ಸ್ಟ್ರೆಂತ್ ವಿತ್ ಮೊಲಾರಿಟಿ. ವಾಲ್ಯೂಮ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡಬೇಕು ಫ್ರಮ್ ಮೊಲಾರಿಟಿ ಅಂತ ಅಂದ್ರೆ, ವಾಲ್ಯೂಮ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡಬೇಕು ಫ್ರಮ್ ಮೊಲಾರಿಟಿ ಅಂತ ಅಂದ್ರೆ 11.2 ಇಂಟು ಮೊಲಾರಿಟಿ ನೀವು ತಗೊಳ್ಬೇಕು. ಓಕೆನಾ? ಮೊಲಾರಿಟಿ ವ್ಯಾಲ್ಯೂಗೆ 11.2 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಸ್ಟ್ರೆಂತ್ ಸಿಗುತ್ತೆ. ಇದು ಒಂದು. ಸೆಕೆಂಡ್ ಒನ್, ನಿಮ್ಗೆ ಮೊಲಾರಿಟಿ ಬೇಕು ಅಂತ ಅಂದ್ರೆ ವಾಲ್ಯೂಮ್ ಸ್ಟ್ರೆಂತ್ ನೀವು 11.2 ಡಿವೈಡ್ ಮಾಡ್ಬೇಕಾಗತ್ತೆ, ಅವಾಗ ನಿಮ್ಗೆ ಮೊಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ನಾರ್ಮಲಿಟಿ ಬೇಕು ಅಂತ ಅಂದ್ರೆ, ನಾರ್ಮಲಿಟಿ ಬೇಕು ವಾಲ್ಯೂಮ್ ಸ್ಟ್ರೆಂತ್ಗೆ ಅಂತ ಅಂದ್ರೆ ವಾಲ್ಯೂಮ್ ಸ್ಟ್ರೆಂತ್ ಡಿವೈಡೆಡ್ ಬೈ, ಡೈರೆಕ್ಟ್ ಫಾರ್ಮುಲಾ ಕೊಡ್ತಿದ್ದೀನಿ ನಾನಿಲ್ಲಿ, ಡಿವೈಡೆಡ್ ಬೈ 5.6. ಇದು ನಾರ್ಮಾಲಿಟಿ, ಇದು ಮೊಲಾರಿಟಿಗೆ. ನೆಕ್ಸ್ಟ್ ಫೋರ್ತ್ ಒನ್,
ನಮಗೆ ಸ್ಟ್ರೆಂತ್ ಬೇಕು ಅಂತ ಅಂದರೆ ಸ್ಟ್ರೆಂತ್ಗೆ ವಾಲ್ಯೂಮ್ ಸ್ಟ್ರೆಂತ್ ಡಿವೈಡೆಡ್ ಬೈ 5.6 into 17 gram per liter. This is for strength. Okay na. Next one, fifth one, percentage, that is mass by volume percentage find out ಮಾಡಬೇಕು ಅಂತಂದ್ರೆ ವಾಲ್ಯೂಮ್ ಸ್ಟ್ರೆಂತ್ ಡಿವೈಡೆಡ್ ಬೈ 5.6 into 17/10 ಮಾಡಿದ್ರೆ ನಿಮಗೆ ವಾಲ್ಯೂಮ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಎ ಫಾರ್ಮುಲಾಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಹೈಯರ್ ದ ವಾಲ್ಯೂಮ್ ಸ್ಟ್ರೆಂತ್, more the volume strength, more will be the concentration of solution. ವಾಲ್ಯೂಮ್ ಸ್ಟ್ರೆಂತ್ ಯಾವುದು ಜಾಸ್ತಿ ಇರುತ್ತೆ ಅದು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತ ನೋಡೋಣ. ವಾಟ್ ಈಸ್ ದ ಮೊಲಾರಿಟಿ ಆಫ್ ಎ 11.2 ವಾಲ್ಯೂಮ್ H2O2? ವಾಟ್ ದೇ ಆರ್ ಆಸ್ಕಿಂಗ್? ದೇ ಆರ್ ಆಸ್ಕಿಂಗ್ ಮೊಲಾರಿಟಿ ವಾಲ್ಯೂಮ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಏನ್ ಫಾರ್ಮುಲಾ? ಮೊಲಾರಿಟಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಸ್ಟ್ರೆಂತ್ ಡಿವೈಡೆಡ್ ಬೈ 11.2. ದಿಸ್ ಇಸ್ ದ ಫಾರ್ಮುಲಾ. ಇಲ್ಲಿ ವಾಲ್ಯೂಮ್ ಸ್ಟ್ರೆಂತ್ ಎಷ್ಟು ಕೊಟ್ಟಿದ್ದಾರೆ? 11.2 ಇದೆ. 11.2 ಡಿವೈಡೆಡ್ ಬೈ 11.2 ಯು ವಿಲ್ ಗೆಟ್ 1 ಮೊಲಾರಿಟಿ. ಓಕೆನಾ? ನೆಕ್ಸ್ಟ್ ಕ್ಯಾಲ್ಕುಲೇಟ್ ವಾಲ್ಯೂಮ್ ಸ್ಟ್ರೆಂತ್ ಆಫ್ 0.5 molar H2O2 solution. Here we want to calculate volume strength from molarity. I already gave ವಾಲ್ಯೂಮ್ ಸ್ಟ್ರೆಂತ್ ಫ್ರಮ್ ಮೊಲಾರಿಟಿ ಅಂದರೆ 11.2 ಮಲ್ಟಿಪ್ಲೈ ಬೈ ಮೊಲಾರಿಟಿ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಸ್ಟ್ರೆಂತ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಏನು ಕೇಳ್ತಿದ್ದಾರೆ? ಎ ಸೊಲ್ಯೂಷನ್ ಆಫ್ H2O2 ಇಸ್ ಲೇಬಲ್ಡ್ 20 ವಾಲ್ಯೂಮ್. ವಾಟ್ ವಾಲ್ಯೂಮ್ ಆಫ್ ಆಕ್ಸಿಜನ್ ವಿಲ್ ಬಿ ಒಬ್ಟೈನ್ ಫ್ರಮ್ 50 ml ಆಫ್ ಸೊಲ್ಯೂಷನ್ ಅಟ್ STP? ಓಕೆ, ಫಸ್ಟ್ ಡಿಕೋಡ್ ದಿಸ್ ಒನ್. 20 ವಾಲ್ಯೂಮ್ ಅಂದರೆ ಏನು? 1 ml of solution is giving 20 ml of oxygen. ಓಕೆನಾ? ಅಂದ್ರೆ 50 ml ಎಷ್ಟು ಕೊಡುತ್ತೆ? 1 ml 20 ಅಂದ್ರೆ 50 ml of solution is giving how much? ಅದೇ ಕೇಳ್ತಿರೋದು. ವಾಟ್ ಇಸ್ ದ ವಾಲ್ಯೂಮ್ ಆಫ್ O2 will be obtained from 50 ml? 50 ml ಅಂದ್ರೆ 50 into 20 divided by 1, that is you will get 1000 ml of ಆಕ್ಸಿಜನ್ ಯು ವಿಲ್ ಗೆಟ್. ಇನ್ ml ಆಪ್ಷನ್ ಕೊಟ್ಟಿದ್ರೆ ml ಅಂತ ಬರೀರಿ, ಇಲ್ಲ ಅಂದ್ರೆ 1 ಲೀಟರ್ ಅಂತ ಆಪ್ಷನ್ ಕೊಟ್ಟಿದ್ರೆ 1 ಲೀಟರ್ ಟಿಕ್ ಮಾಡ್ಕೊಳ್ಳಿ ಅಷ್ಟೇ. ಈಸಿ ಅಲ್ವಾ? ನೆಕ್ಸ್ಟ್, ವಿಚ್ ಹ್ಯಾಸ್ ಮೋರ್ ಕಾನ್ಸಂಟ್ರೇಷನ್, 10 ವಾಲ್ಯೂಮ್ ಆರ್ 20 ವಾಲ್ಯೂಮ್ ಆಫ್ H2O? ಯಾವ್ದಿದೆ? ನಾನು ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದ್ದೀನಿ. ಏನು? ಹೈಯರ್ ದ ವಾಲ್ಯೂಮ್ ಹೈಯರ್ ವಿಲ್ ಬಿ ದ ಕಾನ್ಸಂಟ್ರೇಷನ್. ಇವೆರಡರಲ್ಲಿ ಯಾವ್ದು ಹೈಯರ್ ವಾಲ್ಯೂಮು? 20 ವಾಲ್ಯೂಮು. ಸೊ 20 ವಾಲ್ಯೂಮ್ ಹ್ಯಾವ್ ಮೋರ್ concentration. Okay na? Next, 5 volume of H2O2 means what? 5 volume antandre 5 ml solution is giving how much? Sorry, 1 ml of solution is giving 5 ml of oxygen. Illi idya 5 moles of H2O2? Alla, wrong. 5 liter of solution? Wrong. 1 liter of solution is giving 5 liter of oxygen. Idu relate ಆಗ್ತಿದೆ ಅಲ್ಲ? 1 ml is giving 5 ml ಅಂತ ಅಂದ್ರೆ 1 liter is giving 5 liter ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಇಲ್ಲಿ 5 liter of oxygen is gives 1 liter of solution. Wrong. 1 liter of solution will give oxygen. ಅರ್ಥ ಆಗ್ತಿದ್ಯಾ? ಈಸಿ ಅಲ್ಲ? ಈ ಕಾನ್ಸೆಪ್ಟ್ ನಿಮ್ಗೆಲ್ಲೂ ಆಲ್ಮೋಸ್ಟ್ ಹೇಳ್ಕೊಡಲ್ಲ, ಬೇರೆ ಇದ್ರಲ್ಲಿ ಬರುತ್ತೆ, ನಾನು ಇದ್ರಲ್ಲಿ ಹೇಳ್ತಿದ್ದೀನಿ. ಅರ್ಥ ಆಗ್ತಿದೆಯಲ್ಲ ವಾಲ್ಯೂಮ್ ಸ್ಟ್ರೆಂತ್? ನೆಕ್ಸ್ಟ್ ನೋಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ನೋಟ್ ತಗೊಳ್ಳಿ. ಏನಂದ್ರೆ ಡೆನ್ಸಿಟಿ ಆಫ್ ಸೊಲ್ಯೂಷನ್ ಇಸ್ ಅಪ್ರಾಕ್ಸಿಮೇಟ್ಲಿ 1 gram per cc ಇದ್ರೆ ಮೊಲಾಲಿಟಿ ವಿಲ್ ಬಿ ಮೋರ್ ದ್ಯಾನ್ ಮೊಲಾರಿಟಿ ಆಗಿರುತ್ತೆ. ಡೆನ್ಸಿಟಿ ವಾಲ್ಯೂಮು 1 gram per cc ಇದ್ರೆ ಮೊಲಾಲಿಟಿ ವಿಲ್ ಬಿ ಗ್ರೇಟರ್ ದ್ಯಾನ್ ಮೊಲಾರಿಟಿ. ಅದೇ ಡೆನ್ಸಿಟಿ ಆಫ್ ಸೊಲ್ಯೂಷನ್ನು ಮೋರ್ ದ್ಯಾನ್ 1 ಇದ್ರೆ ನೆಕ್ಸ್ಟ್ ಮೊಲಾರಿಟಿ ಇಸ್
ಗ್ರೇಟರ್ ದನ್ ಮೊಲಾಲಿಟಿ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೆಕೆಂಡು, ಇಲ್ಲಿವರೆಗೂ ನಾವೇನು ನೋಡಿದ್ವಿ? ಟೆಂಪರೇಚರ್ ಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಯಾವುದು? ಇಂಡಿಪೆಂಡೆಂಟ್. ಟೆಂಪರೇಚರ್ ಡಿಪೆಂಡೆಂಟ್ ಯಾವ್ದಿದೆ? ಮೊಲಾರಿಟಿ ಬರುತ್ತೆ, ನಾರ್ಮಾಲಿಟಿ ಬರುತ್ತೆ. ಫಾರ್ಮಾಲಿಟಿ ನಾನು ಹೇಳಿಲ್ಲಲ್ಲ ನಿಮಗೆ, ಅದೇನು ಜಾಸ್ತಿ ಕೇಳಲ್ಲ, ಇಂಪಾರ್ಟೆಂಟ್ ಇಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ದಿಸ್ 4 ಆರ್ ಟೆಂಪರೇಚರ್ ಡಿಪೆಂಡೆಂಟ್. ಟೆಂಪರೇಚರ್ ಇಂಡಿಪೆಂಡೆಂಟ್ ಬಂದು ಮೊಲಾಲಿಟಿ and mass by mass percentage, mole fraction, ppm. These are temperature independent, these are temperature dependent. Understood? ಇಲ್ಲಿಗೆ ನಮ್ಮ ಕಾನ್ಸಂಟ್ರೇಷನ್ ಟರ್ಮ್ ಟಾಪಿಕ್ ಮುಗಿಯುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಸಾಲಿಬಿಲಿಟಿ. ನೆಕ್ಸ್ಟ್ ಟಾಪಿಕ್ ಇಸ್ ಸಾಲಿಬಿಲಿಟಿ. ನೆಕ್ಸ್ಟ್ ಟಾಪಿಕ್ ಇಸ್ ಸಾಲಿಬಿಲಿಟಿ. ಏನು ಸಾಲಿಬಿಲಿಟಿ ಅಂತ ಅಂದ್ರೆ ಏನು? ಸಾಲಿಬಿಲಿಟಿ ಮೀನ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್. ಅಂದ್ರೆ ಇಲ್ಲಿ ನಾನು ಒಂದು ಕಂಟೈನರ್ ತಗೊಂತೀನಿ, ಈ ಕಂಟೈನರ್ ಅಲ್ಲಿ ಸಮ್ ಸಾಲ್ವೆಂಟ್ ಇರ್ತೀನಿ, ಲೈಕ್ 10 ml ಆಫ್ ವಾಟರ್ ಹಾಕ್ತೀನಿ. ಜಸ್ಟ್ ಅಸ್ಯೂಮ್ ಈ 10 ml ಆಫ್ ವಾಟರ್ 3 ಸ್ಪೂನ್ಸ್ ಆಫ್ ಶುಗರ್ನ ಡಿಸಾಲ್ವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಅಷ್ಟೇ. ಓಕೆನಾ? 10 ml ಆಫ್ ವಾಟರ್ಗೆ ಜಸ್ಟ್ ಅಸ್ಯೂಮ್ ಮಾಡಿ 3 ಸ್ಪೂನ್ ಆಫ್ ಶುಗರ್ ಡಿಸಾಲ್ವ್ ಆಗೋಷ್ಟು ಕೆಪಾಸಿಟಿ ಇದೆ. ಅದ್ರ ಮೇಲೆ ಜಾಸ್ತಿ ಹಾಕಿದ್ರು ಡಿಸಾಲ್ವ್ ಆಗಲ್ಲ, ಅಷ್ಟೇ 3 ಸ್ಪೂನ್ ಅಷ್ಟೇ ಹಾಕಕ್ಕಾಗತ್ತೆ. ಈ 3 ಸ್ಪೂನ್ ಇವಾಗ ಏನ್ ಹೇಳ್ಬೋದು? ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ವಾಟ್ ಇಸ್ ಸಾಲಿಬಿಲಿಟಿ? ಸಾಲಿಬಿಲಿಟಿ ಅಂತ ಅಂದ್ರೆ ಮ್ಯಾಕ್ಸಿಮಮ್ amount of solute dissolved in a specific amount of solvent at constant temperature is called ಸಾಲಿಬಿಲಿಟಿ. ಅರ್ಥ ಆಗ್ತಿದ್ಯಾ? ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ಸಮ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ಬೋದು ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಅದನ್ನು ಸಾಲಿಬಿಲಿಟಿ ಅಂತ ಕರೀತಾರೆ. ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಸಾಲಿಬಿಲಿಟಿಗೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಾರ್ ದಿ ಸಾಲಿಬಿಲಿಟಿ ಬಂದು ನೇಚರ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್. ಸಲ್ಯೂಟ್ ಅಂಡ್ ಸಾಲ್ವೆಂಟ್, ಯಾವ ಟೈಪ್ ಆಫ್ ಸಲ್ಯೂಟ್ ಯಾವ ಟೈಪ್ ಆಫ್ ಸಾಲ್ವೆಂಟ್ ತಗೊಂತೀರಾ ಅದ್ರ ನೇಚರ್ ಮೇಲೆ ಸಾಲಿಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದು ಟೆಂಪರೇಚರ್, ಎಷ್ಟು ಟೆಂಪರೇಚರ್ ಇರುತ್ತೆ ಅದ್ರ ಮೇಲೆ ಸಾಲಿಬಿಲಿಟಿ ಡಿಪೆಂಡ್ ಆಗುತ್ತೆ. ಥರ್ಡ್ ಬಂದು ಪ್ರೆಷರ್. ಓಕೆನಾ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಾರ್ ಸಾಲಿಬಿಲಿಟೀಸ್ ಆರ್ ನೇಚರ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್, ಟೆಂಪರೇಚರ್, ಪ್ರೆಷರ್. ಓಕೆನಾ? ನೆಕ್ಸ್ಟ್ ಅಂಡರ್ ದಿ ಸಾಲಿಬಿಲಿಟಿ ಸ್ಪೆಸಿಫಿಕ್ ಆಗಿ ನಾವು 2 ಕ್ಯಾಟಗರಿನ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಕ್ಯಾಟಗರಿ ಬಂದು ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಫಸ್ಟ್ ಯಾವುದು? ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೆ ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್, ಎನಿ ಸಾಲಿಡ್ ಸಲ್ಯೂಟ್ ಆರ್ ಡಿಸಾಲ್ವ್ಡ್ ಇನ್ ಸಾಲ್ವೆಂಟ್. ಓಕೆನಾ? ಅದನ್ನ ಏನು ಸಾಲಿಡ್ ಇನ್ ಲಿಕ್ವಿಡ್ ಅಂತೀವಿ. ಇವಾಗ ಎಲ್ಲಾ ತರ ಸಾಲಿಡ್ ಎಲ್ಲಾ ತರ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗುತ್ತಾ? ಎಲ್ಲಾ ಸಾಲಿಡ್ ಎಲ್ಲ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗುತ್ತಾ? ಲಿಕ್ವಿಡ್ ಅಂದ ತಕ್ಷಣ ವಾಟರೇ ಬರಲ್ಲ ಅಲ್ಲ, ಎಷ್ಟೊಂದು ಲಿಕ್ವಿಡ್ ಫಾರ್ಮ್ ಇದೆ ಅಲ್ಲ. ಸೊ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನ್ ತಗೊಂತಾರೆ ಅಂತ ಅಂದ್ರೆ ಸಾಲ್ಟ್ ತಗೊಂತಾರೆ, ಶುಗರ್ ತಗೊಂತಾರೆ. ಸಾಲ್ಟ್ ಶುಗರ್ ಇಲ್ಲಿ 2 ಕಂಟೈನರ್ ತಗೊಂತಾರೆ, 4 ಕಂಟೈನರ್ ತಗೊಳ್ಳೋಣ. ಓಕೆನಾ? ಈ ಕಂಟೈನರ್ ಅಲ್ಲಿ ವಾಟರ್ ಹಾಕ್ತಾರೆ, ಈ ಕಂಟೈನರ್ ಅಲ್ಲಿ ವಾಟರ್ ಹಾಕ್ತಾರೆ, ಇದರಲ್ಲಿ ಬೆನ್ಸಿನ್ ಹಾಕ್ತಾರೆ, ಇದ್ರಲ್ಲೂ ಬೆನ್ಸಿನ್ ಹಾಕ್ತಾರೆ. ಓಕೆನಾ?
ಸೊ ಈ ವಾಟರ್ ಕಂಟೈನ್ ಆಗಿರೋ ಒಂದು ಕಂಟೈನರ್ಗೆ ಶುಗರ್ ಅಂಡ್ ಸಾಲ್ಟ್ ಹಾಕ್ತಾರೆ, ಆರ್ ಎನಿ ಒನ್. ಇವಾಗ ವಾಟರ್ಗೆ ಶುಗರ್ ಅವ್ರ ಶುಗರ್ ಸಾಲ್ಟ್ ಹಾಕಿದ್ರೆ ಡಿಸಾಲ್ವ್ ಆಗುತ್ತಾ? ಡಿಸಾಲ್ವ್ ಆಗುತ್ತೆ. ಇದೇ ಶುಗರ್ ಸಾಲ್ಟ್ ನ ಬೆನ್ಸಿನ್ಗೆ ಹಾಕ್ತಾರೆ. ಶುಗರ್ ಅಂಡ್ ಸಾಲ್ಟ್ ನ ಬೆನ್ಸಿನ್ಗೆ ಹಾಕಿದಾಗ ಇದರಲ್ಲಿ ಡಿಸಾಲ್ವ್ ಆಗಲ್ಲ, ಇದರಲ್ಲಿ ಡಿಸಾಲ್ವ್ ಆಯ್ತು. ಓಕೆನಾ? ನೆಕ್ಸ್ಟ್ ಇನ್ನೆರಡು, ನ್ಯಾಪ್ಥಲಿನ್ ಅಂಡ್ ಆಂಥ್ರಸಿನ್. ಓಕೆನಾ? ನ್ಯಾಪ್ಥಲಿನ್ ಆಂಥ್ರಸಿನ್. ನ್ಯಾಪ್ಥಲಿನ್ ಅಂದ್ರೆ 2 ಬೆನ್ಸಿನ್ ಕಂಟಿನ್ಯೂ ಆಗಿ ಇರುತ್ತೆ, ಓಕೆ, ಅಟ್ಯಾಚ್ ಆಗಿರುತ್ತೆ. ದಿಸ್ ಇಸ್ ನ್ಯಾಪ್ಥಲಿನ್. ಇಲ್ಲಿ ಆಂಥ್ರಸಿನ್ ಅಂತ ಅಂದ್ರೆ 3 ಬೆನ್ಸಿನ್ ಅಟ್ಯಾಚ್ ಆಗಿರುತ್ತೆ. ಓಕೆನಾ? ನ್ಯಾಪ್ಥಲಿನ್ ಆಂಥ್ರಸಿನ್ ವಾಟರ್ಗೂ ಆಡ್ ಮಾಡ್ತಾರೆ, ಇದೇ ನ್ಯಾಪ್ಥಲಿನ್ ಆಂಥ್ರಸಿನ್ ಬೆನ್ಸಿನ್ಗೂ ಆಡ್ ಮಾಡ್ತಾರೆ. ಬಟ್ ಇವೆರಡನ್ನ ವಾಟರ್ ಆಡ್ ಮಾಡಿದಾಗ ಡಿಸಾಲ್ವ್ ಆಗಲ್ಲ, ಅದೇ ಬೆನ್ಸಿನ್ ಅಲ್ಲಿ ಆಡ್ ಮಾಡಿದಾಗ ಡಿಸಾಲ್ವ್ ಆಯ್ತು. ಸೊ ಈ ಎಕ್ಸ್ಪೆರಿಮೆಂಟ್ ಇಂದ ಏನು ಅವ್ರು ಫೈಂಡ್ ಔಟ್ ಮಾಡಿದ್ರು ಅಂದ್ರೆ, ವಾಟರ್ ಬಂದು ಪೋಲಾರ್ ಸಾಲ್ವೆಂಟ್. ವಾಟರ್ ಇಸ್ ಪೋಲಾರ್ ಸಾಲ್ವೆಂಟ್. ಬೆನ್ಸಿನ್ ಇಸ್ ನಾನ್ ಪೋಲಾರ್ ಸಾಲ್ವೆಂಟ್. ನಾನ್ ಪೋಲಾರ್ ಸಾಲ್ವೆಂಟ್. ವಾಟ್ ಇಟ್ ಮೀನ್ಸ್ ಏನು? ಪೋಲಾರ್ ಸಾಲ್ವೆಂಟ್ ಅಂದ್ರೆ ಏನು? ಪೋಲಾರ್ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಅಂದ್ರೆ ಏನು? ಪೋಲಾರ್ ಅಂತ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ, ಇದು ತುಂಬಾ ಸಲ ಮತ್ತೆ ಯೂಸ್ ಮಾಡ್ತಾನೆ ಇರ್ತೀವಿ. ಪೋಲಾರ್ ಅಂದ್ರೆ ವಿಚ್ ಒನ್ ವಿಲ್ ಕ್ರಿಯೇಟ್ 2 ಆಪೋಸಿಟ್ ಪೋಲ್ಸ್. ಓಕೆನಾ? ಯಾವ್ದ್ರಲ್ಲಿ 2 ಚಾರ್ಜ್ ಕ್ರಿಯೇಟ್ ಆಗುತ್ತೆ ಅದನ್ನ ಪೋಲಾರ್ ಅಂತ ಕರೀತಾರೆ. ಇವಾಗ ಈ ವಾಟರ್ ನ ಡಿವೈಡ್ ಮಾಡಿದ್ರೆ ನಂಗೆ ಒಂದು H+ ಇನ್ನೊಂದು OH- ಆಗಿ ಡಿವೈಡ್ ಆಗುತ್ತಾ? 2 ಪೋಲ್ಸ್ ಕ್ರಿಯೇಟ್ ಆಯ್ತಾ? ಅರ್ಥ ಆಗ್ತಿದ್ಯಾ? ಸೊ ಯಾವ್ದ್ರಲ್ಲಿ ಇವಾಗ ಸಾಲ್ಟ್ ಅಂತ ತಗೊಂಡ್ರೆ NaCl, ಕರೆಕ್ಟಾ? NaCl, Na+ ಅಂಡ್ Cl-, 2 ಪೋಲ್ಸ್ ಕ್ರಿಯೇಟ್ ಆಯ್ತಾ? ಸೊ ಎಲ್ಲಿ ಚಾರ್ಜ್ ಕ್ರಿಯೇಟ್ ಆಗುತ್ತೆ ಅದನ್ನ ಪೋಲಾರ್ ಸಾಲ್ವೆಂಟ್ ಅಂತ ಕರೀತಾರೆ. ಎಲ್ಲಿ ಚಾರ್ಜ್ ಕ್ರಿಯೇಟ್ ಆಗಲ್ಲ ಅದನ್ನ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಕರೀತಾರೆ. ಈ ಸಲ್ಯೂಟ್ ಅಬ್ಸರ್ವ್ ಮಾಡ್ತಾರೆ. ಈ ಸಲ್ಯೂಟ್ ಬಂದು ಏನು? ದಿಸ್ ಸಲ್ಯೂಟ್ ಆಲ್ಸೋ ಪೋಲಾರ್ ಸಲ್ಯೂಟ್. ದಿಸ್ ಸಲ್ಯೂಟ್ ಈಸ್ ನಾನ್ ಪೋಲಾರ್ ಸಲ್ಯೂಟ್. ಓಕೆನಾ? ಸೊ ಇದ್ರಲ್ಲಿ ಏನಾಗುತ್ತೆ, ಇದರಿಂದ ಏನ್ ಅರ್ಥ ಆಗುತ್ತೆ? ಪೋಲಾರ್ ಸಾಲ್ವೆಂಟ್ ಆರ್ ಪೋಲಾರ್ ಸಲ್ಯೂಟ್ dissolve in ಪೋಲಾರ್ ಸಾಲ್ವೆಂಟ್. ಪೋಲಾರ್ ಸಲ್ಯೂಟ್ ಎಲ್ಲಾನು ಪೋಲಾರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಪೋಲಾರ್ ಸಲ್ಯೂಟ್ ಅಂತ ಅಂದ್ರೆ ಇನ್ ಜನರಲ್ ಆಗಿ ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿಬಹುದು. ಓಕೆನಾ? ಪೋಲಾರ್ ಸಾಲ್ವೆಂಟ್ ಇಟ್ ಮೇ ಬಿ ವಾಟರ್ ಆಗಿರ್ಬೋದು, ಇಲ್ಲ CH3COOH, that is acetic acid, HF or NH3 or alcohol. This all are called as polar solvent. Polar solute is dissolved in polar solvent. This is first point ಇಲ್ಲಿ. Second, non-polar solute dissolves in non-polar solute. ಎಲ್ಲಿ ಚಾರ್ಜ್ ಕ್ರಿಯೇಟ್ ಆಗಲ್ಲ. ದಟ್ ಮೀನ್ಸ್ ಇಟ್ ಮೇ ಬಿ ಕೋವಲೆಂಟ್ ಕಾಂಪೌಂಡ್. ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ ಚಾರ್ಜ್ ಕ್ರಿಯೇಟ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಕೋವಲೆಂಟ್ ಕಾಂಪೌಂಡ್ಸ್ ವಿಲ್ ಡಿಸಾಲ್ವ್ ಇನ್ ನಾನ್ ಪೋಲಾರ್ ಇದು ಸಲ್ಯೂಟ್ ಅಲ್ಲ, ಸಾಲ್ವೆಂಟ್. ನಾನ್ ಪೋಲಾರ್ ಸಾಲ್ವೆಂಟ್. ನಾನ್ ಪೋಲಾರ್ ಸಾಲ್ವೆಂಟು CCl4 or benzene, toluene or CS2, etc. These are the example for non-polar. These are the example for polar solvent. Understood? This is ionic compound are polar, covalent compounds are non-polar. From this, what is the principle behind this? Principle behind this is like dissolves like dissolves like. Okay na? Same type of solute is dissolved in same type of solvent. ಅರ್ಥ ಆಯ್ತಲ್ಲ ಇದು? Next, based on this solubility we are dividing solution into 3 category. Based on solubility we are dividing into 3 types. ಯಾವ್ದು? ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್,
ಓಕೆನಾ. ಇನ್ನ ಒಂದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಥರ್ಡ್ ಒನ್ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆನಾ. ಸ್ಯಾಚುರೇಟೆಡ್ ಸೊಲ್ಯೂಷನ್, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಅವಾಗ ಹೇಳಿದ್ನಲ್ಲ, ಒಂದು ಕಂಟೈನರ್ ತಗೊಳ್ಳೋಣ. ಈ ಕಂಟೈನರಲ್ಲಿ 10 ml ವಾಟರ್ ಇದೆ. ಈ 10 ml ವಾಟರ್ದು ಕೆಪಾಸಿಟಿ ಎಷ್ಟು? 3 ಸ್ಪೂನು ಆಫ್ ಶುಗರ್. ಇದ್ರ ಫುಲ್ ಕೆಪಾಸಿಟಿ ಅಷ್ಟೇ. 3 ಸ್ಪೂನ್ ಮೇಲೆ ನೀವು ಎಷ್ಟೇ ಹಾಕಿದ್ರು ಡಿಸಾಲ್ವ್ ಆಗಲ್ಲ. 3 ಸ್ಪೂನ್ ಹಾಕಿದ್ರೆ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ಇವಾಗ ಯಾವ್ದಾದ್ರು ಒಂದು ಪರ್ಸನ್ ಕೆಪಾಸಿಟಿ ಒಂದು 4 ಇಡ್ಲಿ ತಿನ್ನೋದಷ್ಟೇ. 4 ಇಡ್ಲಿ ತಿನ್ನೋಷ್ಟು ಕೆಪಾಸಿಟಿ ಅವ್ರಿಗಿದೆ ಅಂತ ಅಂದ್ರೆ 4 ಇಡ್ಲಿ ತಿಂದ ತಕ್ಷಣ ಅವರು ಸ್ಯಾಚುರೇಟೆಡ್ ಲೆವೆಲ್ ಅಟೆಂಡ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ತರ ಇದ್ರ ಕೆಪಾಸಿಟಿ 3 ಸ್ಪೂನ್ ಆಫ್ ಶುಗರ್. ಕಂಪ್ಲೀಟ್ 3 ಸ್ಪೂನ್ ಡಿಸಾಲ್ವ್ ಆದ್ಮೇಲೆ ಈ ಸೊಲ್ಯೂಷನ್ ನಾನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀನಿ. ಓಕೆನಾ. 3 ಸ್ಪೂನ್ಗಿಂತ ಕಮ್ಮಿ ಈ 10 ml ಆಫ್ ವಾಟರ್ ಅಲ್ಲಿ ಲೆಸ್ ದ್ಯಾನ್ 3 ಸ್ಪೂನ್ ಆಫ್ ಶುಗರ್ನ ಆಡ್ ಮಾಡಿದ್ರೆ ಅದನ್ನ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅದ್ರ ಕೆಪಾಸಿಟಿಗಿಂತ ಕಮ್ಮಿ ಆಡ್ ಮಾಡಿದ್ರೆ ಅದನ್ನ ಅನ್ಸ್ಯಾಚುರೇಟೆಡ್ ಅಂತ. ಸ್ಯಾಚುರೇಟೆಡ್ ಲೆವೆಲ್ ರೀಚ್ ಆಗಿಲ್ಲ ಇನ್ನು, ಅನ್ಸ್ಯಾಚುರೇಟೆಡ್. ಇನ್ನು ಎಷ್ಟೇ ಸೊಲ್ಯೂಟ್ ಹಾಕಿದ್ರು ಅದು ಡಿಸಾಲ್ವ್ ಆಗೋ ಕೆಪಾಸಿಟಿ ಇದಕ್ಕಿರುತ್ತೆ. ಇದಕ್ಕೆ ಮತ್ತೆ ನಾನು ಸೊಲ್ಯೂಟ್ ಹಾಕಿದ್ರೆ ಡಿಸಾಲ್ವ್ ಆಗೋ ಕೆಪಾಸಿಟಿ ಇರಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಸೂಪರ್ ಸ್ಯಾಚುರೇಟೆಡ್ ಅಂತ ಅಂದ್ರೆ ಅದೇ 10 ml ಆಫ್ ವಾಟರ್ಗೆ 3.5 ಸ್ಪೂನ್ ಆಫ್ ವಾಟರ್ ಆಡ್ ಮಾಡ್ತೀನಿ. ಸ್ಪೂನ್ ಆಫ್ ಶುಗರ್ನ ಆಡ್ ಮಾಡ್ತೀನಿ. ಓಕೆನಾ. 3.5 ಆಫ್ ಶುಗರ್ ಹಾಕಿದ್ರೆ ಡಿಸಾಲ್ವ್ ಆಗುತ್ತಾ? 3 ಅಷ್ಟೇ ಅದ್ರ ಕೆಪಾಸಿಟಿ. ಇನ್ನ ಆಫ್ ಹಾಕಿ ಸ್ವಲ್ಪ ಹೀಟ್ ಮಾಡಿದ್ರೆ ಡಿಸಾಲ್ವ್ ಆಗುತ್ತೆ ಅಲ್ವಾ? ಕರೆಕ್ಟಾ? ಸ್ಯಾಚುರೇಟೆಡ್ ಲೆವೆಲ್ಗಿಂತ ಇನ್ನೊಂದು ಚೂರು ಜಾಸ್ತಿ ಹಾಕಿ ಹೀಟ್ ಮಾಡಿದ್ರೆ ಅಟ್ ಸರ್ಟೈನ್ ಕಂಡೀಷನ್ ದಿಸ್ ಒನ್ ವಿಲ್ ಗೆಟ್ ಡಿಸಾಲ್ವ್. ಸ್ಯಾಚುರೇಟೆಡ್ ಲೆವೆಲ್ಗಿಂತ ಜಾಸ್ತಿ ಸೊಲ್ಯೂಟ್ ಡಿಸಾಲ್ವ್ ಆದ್ರೆ ಅದನ್ನ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರೀತಾರೆ. ಅಂದ್ರೆ 4 ಇಡ್ಲಿ ಕೆಪಾಸಿಟಿ ಇದ್ರೆ 4 ಇಡ್ಲಿ ತಿಂದ ತಕ್ಷಣ ಸ್ಯಾಚುರೇಟೆಡ್ ಲೆವೆಲ್. 4ಗಿಂತ ಕಮ್ಮಿ ತಿಂದ್ರೆ ಅನ್ಸ್ಯಾಚುರೇಟೆಡ್ ಇರ್ತಾರೆ. 4 ಅಂತ ಅಂದ್ರೆ ಇನ್ನೊಂದ್ ತಾನೇ ತಿನ್ಬಿಡು ಅಂತ 5 ಇಡ್ಲಿ ಕೊಟ್ಬಿಟ್ರೆ ಅವರು ಸೂಪರ್ ಸ್ಯಾಚುರೇಟೆಡ್ ಆಗಿರ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಸಾಲ್ಟ್ or sugar. I'll take salt, water. ಇವೆರಡು ಡಿಸಾಲ್ವ್ ಆದ್ರೆ ನಂಗೆ ಏನ್ ಸಿಗುತ್ತೆ? ಸಾಲ್ಟ್ ಸೊಲ್ಯೂಷನ್ ಸಿಗುತ್ತೆ. ಇದನ್ನೇನಂತ ಕರೀತಾರೆ? ಇವೆರಡು ಮಿಕ್ಸ್ ಆಗಿ ಸೊಲ್ಯೂಷನ್ ಫಾರ್ಮ್ ಆಗೋದನ್ನ ನಾನು ಡಿಸ್ಸಲ್ಯೂಷನ್ ಅಂತ ಕರಿತೀನಿ. ಇನ್ನು ಡಿಸ್ಸಲ್ಯೂಷನ್ ಅಂತ ಅಂದ್ರೆ when solute is added to solvent it get dissolved and its concentration is increasing in solution. ಏನು ಡಿಸ್ಸಲ್ಯೂಷನ್ ಅಂತ ಅಂದ್ರೆ dissolution means when solute added to solvent. ಸೊಲ್ಯೂಟು ಸಾಲ್ವೆಂಟ್ಗೆ ಆಡ್ ಮಾಡ್ತಿದ್ದಾಗ ಏನಾಗುತ್ತೆ? ಇಟ್ ಗೆಟ್ ಡಿಸಾಲ್ವ್. ಅದು ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಸೊಲ್ಯೂಷನ್ ಅಲ್ಲಿ, ಈ ವಾಟರ್ ಅಲ್ಲಿ ಶುಗರ್ ಕಂಟೆಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ದಟ್ಸ್ ವೈ ದೇ ಆರ್ ಟೆಲ್ಲಿಂಗ್ ಡಿಸಾಲ್ವ್ಸ್ ಅಂಡ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಇನ್ ಸೊಲ್ಯೂಷನ್. ಅದನ್ನ ಡಿಸಲ್ಯೂಷನ್ ಅಂತ ಕರಿತೀವಿ. ಓಕೆನಾ. ಸ್ಯಾಚುರೇಟೆಡ್ ಲೆವೆಲ್ಸ್ ಕಂಪ್ಲೀಟ್ ಆದ್ರೆ ಅಂದ್ರೆ ಈ ಕಂಪ್ಲೀಟ್ ಇದಕ್ಕೆ ಈ 10 ml ಆಫ್ ವಾಟರ್ಗೆ ಲೈಕ್ 5 grams ಆಫ್ ಸಾಲ್ಟ್ ಹಾಕ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ಬಿಟ್ಟಿದೆ. ಅದ್ರ ಕೆಪಾಸಿಟಿ ಅಷ್ಟೇ, ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ನಾವು ಇನ್ನೂ ಒಂದು ಸಾಲ್ವೆಂಟ್ ಹಾಕ್ಬೇಕು ಅಂತ, ಸಲ್ಯೂಟ್ ಹಾಕ್ಬೇಕು ಅಂತ ಅಂದ್ರೆ ಈ ಸಲ್ಯೂಟ್ ಇಲ್ಲಿ ಒಳಗಡೆ ಬರ್ಬೇಕಂದ್ರೆ ಇನ್ನೊಂದು ಸಲ್ಯೂಟ್ ಯಾವ್ದು ಒಳಗಡೆ ಇರುತ್ತೆ ಅದು ಆಚೆ ಬರುತ್ತೆ. ಯಾಕಂದ್ರೆ ಇದ್ರಲ್ಲಿ ಜಾಗ ಇರಲ್ಲ. ಎಷ್ಟು ಜಾಗ ಇದೆಯೋ ಅಷ್ಟು ಜಾಗ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಬೇರೆ ಫರ್ದರ್ ಪ್ಲೇಸ್ ಇರಲ್ಲ ಅವಾಗ. ಬಟ್ ಸ್ಟಿಲ್ ಇದನ್ನ ಒಳಗಡೆ ಹಾಕಿದಾಗ ಒಳಗಡೆ ಆಲ್ರೆಡಿ ಯಾವ್ದು ಡಿಸಾಲ್ವ್ ಆಗಿರುತ್ತೆ ಅದು ಒಂದು ಆಚೆ ಬರುತ್ತೆ, ಇದು ಒಳಗಡೆ ಹೋಗುತ್ತೆ. ಅಂದ್ರೆ ಇಲ್ಲಿ ಏನ್ ಅಟೆಂಡ್ ಆಗ್ತಿದೆ? ಈಕ್ವಿಲಿಬ್ರಿಯಂ ಅಟೆಂಡ್ ಆಗ್ತಿದೆ ಅಲ್ಲ. ಇದು ಆಚೆ ಬರೋದನ್ನ ನಾವೇನಂತ ಕರಿತೀವಿ?
ಸಾಲ್ಟ್ ಸೊಲ್ಯೂಷನ್ ಇಂದ ಏನಾಗ್ತಿದೆ, ಸಾಲ್ಟ್ ಪ್ಲಸ್ ವಾಟರ್ ಡಿವೈಡ್ ಆಗ್ತಿದೆ. ಅದನ್ನ ನಾವು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಕ್ರಿಸ್ಟಲೈಸೇಷನ್ ಮೀನ್ಸ್ ವಾಟ್? ಕ್ರಿಸ್ಟಲೈಸೇಷನ್ ಅಂತಂದ್ರೆ ವೆನ್ ಸಾಲಿಡ್ ಪಾರ್ಟಿಕಲ್ಸ್ collide with solid solute which added and get separated out of solution. ಏನು ಹೇಳ್ತಿದ್ದಾರೆ? ವೆನ್ ಎ ಸಾಲಿಡ್ ಪಾರ್ಟಿಕಲ್ ಕೊಲೈಡ್ ವಿತ್ ಸಾಲಿಡ್ ಸಲ್ಯೂಟ್ ವಿಚ್ ಆಡೆಡ್. ಓಕೆ, ನಾ ಸಾಲಿಡ್ ಪಾರ್ಟಿಕಲ್ ನಾನು ಯಾವ್ದು ಆಡ್ ಮಾಡ್ತಿದ್ದೀನಿ ಇಲ್ಲಿ, ಆ ಸಾಲಿಡ್ ಪಾರ್ಟಿಕಲ್ ನಾನು ಆಡ್ ಮಾಡ್ತಿರೋದು ಈ ಸಾಲಿಡ್ ಪಾರ್ಟಿಕಲ್ಗೆ, ಇಲ್ಲಿರೋ ಸಾಲಿಡ್ ಪಾರ್ಟಿಕಲ್ಗೆ ಆಡ್ ಮಾಡಿದಾಗ ಇದು ಕೊಲೈಡ್ ಆಗಿ ಒಂದು ಸಾಲಿಡ್ ಪಾರ್ಟಿಕಲ್ ಯಾವ್ದು ಒಳಗಡೆ ಇರುತ್ತೆ ಆಲ್ರೆಡಿ ಅದು ಆಚೆ ಬರ್ತಿದೆ. ಅದನ್ನ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಯಾವಾಗ ನಮ್ಗೆ ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಇವೆರಡು ಈಕ್ವಲ್ ಆಗುತ್ತೆ, ಯಾವಾಗ ರೇಟ್ ಆಫ್ ಡಿಸ್ಸಲ್ಯೂಷನ್ is equal to rate of crystallization, ಆವಾಗ ಸ್ಯಾಚುರೇಟೆಡ್ ಲೆವೆಲ್ ಅಟೆಂಡ್ ಆಗುತ್ತೆ, ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗುತ್ತೆ. ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ರೇಟ್ ಆಫ್ ಡಿಸ್ಸಲ್ಯೂಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ಓಕೆನಾ? ಅಂಡ್ ಇಟ್ ಈಸ್ ಎಕ್ಸಿಸ್ಟ್ ಆಸ್ ಡೈನಾಮಿಕ್ ಈಕ್ವಿಲಿಬ್ರಿಯಂ. ವಾಟ್ ಇಟ್ ಮೀನ್ಸ್ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಅಂದ್ರೆ, ಡೈನಾಮಿಕ್ ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇರುತ್ತೆ, ಅಂದ್ರೆ ಮೂವ್ಮೆಂಟ್ ಆಗ್ತಿದೆ. ನಂಬರ್ ಆಫ್ ಪಾರ್ಟಿಕಲ್ ಇಲ್ಲಿ ಒಳಗಡೆ ಎಷ್ಟಿದೆಯೋ ಅಷ್ಟೇ ಇದೆ, ಮೇಲೆ ಆಚೆಯಿಂದ ಎಷ್ಟಾಗ್ತಿದಾರೋ ಅದಷ್ಟು ಆಚೆ ಬರ್ತಿದೆ. ಅರ್ಥ ಆಗ್ತಿದ್ಯಾ? ಈಕ್ವಿಲಿಬ್ರಿಯಂ ಅಟೆಂಡ್ ಆಗ್ತಿದೆ. ರೇಟ್ ಆಫ್ ಡಿಸಲ್ಯೂಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಈಕ್ವಿಲಿಬ್ರಿಯಂ ಅಟೆಂಡ್ ಆಗ್ತಿದೆ. ಹೇಗೆ ಈಕ್ವಿಲಿಬ್ರಿಯಂ ಅಟೆಂಡ್ ಆಗ್ತಿದೆ? ಫ್ರಮ್ ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್. ಮೂವ್ಮೆಂಟ್ ಪಾರ್ಟಿಕಲ್ ಇಂದ ಈಕ್ವಿಲಿಬ್ರಿಯಂ ಅಟೆಂಡ್ ಆಗಿರೋದ್ರಿಂದ ಅದನ್ನ ನಾವು ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಡೈನಾಮಿಕ್ ಈಕ್ವಿಲಿಬ್ರಿಯಂ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್, ಇನ್ ವೆನ್ ಕಮ್ಸ್ ಟು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಇನ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನಾಗ್ತಿದೆ? ಡಿಸ್ಸಲ್ಯೂಷನ್ ಜಾಸ್ತಿ ಆಗ್ತಿದೆ. ನಾವು ಕ್ರಿಸ್ಟಲೈಸೇಷನ್ ಹಾಕಕ್ಕೆ 3 ಸ್ಪೂನ್ಗಿಂತ ಜಾಸ್ತಿ ಆಡ್ ಮಾಡ್ತಿಲ್ಲ, 3 ಸ್ಪೂನ್ಗಿಂತ ಅದ್ರ ಕೆಪಾಸಿಟಿ ಎಷ್ಟಿದೆಯೋ ಆ ಕೆಪಾಸಿಟಿಗಿಂತ ಕಮ್ಮಿ ಆಡ್ ಮಾಡ್ತಿರೋದ್ರಿಂದ ಇನ್ ಕೇಸ್ ಆಫ್ ಅನ್ಸ್ಯಾಚುರೇಟೆಡ್ ರೇಟ್ ಆಫ್ ಡಿಸ್ಸಲ್ಯೂಷನ್ is more than rate of crystallization. ಅರ್ಥ ಆಗ್ತಿದ್ಯಾ? ಓಕೆನಾ? ಇಫ್ ವೆನ್ ಕಮ್ಸ್ ಟು ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಏನಾಗುತ್ತೆ? ನಾವು ಎಕ್ಸ್ಟ್ರಾ ಹಾಕ್ತಿದೀವಿ, ಎಕ್ಸ್ಟ್ರಾ ಹಾಕಿದಾಗ ಏನಾಗುತ್ತೆ? ಕ್ರಿಸ್ಟಲೈಸೇಷನ್ ಜಾಸ್ತಿ ಆಗುತ್ತೆ ಕಂಪೇರ್ಡ್ ಟು ಡಿಸಲ್ಯೂಷನ್. ಸೊ ಇನ್ ಕೇಸ್ ಆಫ್ ಸೂಪರ್ ಸ್ಯಾಚುರೇಟೆಡ್ ರೇಟ್ ಆಫ್ ಡಿಸಲ್ಯೂಷನ್ is less than rate of crystallization. ಅರ್ಥ ಆಗ್ತಿದ್ಯಾ? ಓಕೆನಾ? ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಅಂದ್ರೆ ಏನ್ ಬರೀಬಹುದು? ನೋ ಫರ್ದರ್ ಸಲ್ಯೂಟ್ ಕ್ಯಾನ್ ಬಿ ಸಾಲ್ಯುಬಲ್. ಓಕೆನಾ? ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಅಂದ್ರೆ ಏನು? more solute can be soluble. Super saturated ಅಂತ ಅಂದ್ರೆ at high temperature more solution contain more solute than required. At high temperature solution contain more solute than required. ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ on solid and liquid solubility.
ಓಕೆನಾ. ಯಾವ ಫ್ಯಾಕ್ಟರ್? ಫಸ್ಟ್ ಫ್ಯಾಕ್ಟರ್ ಬಂದು ಟೆಂಪರೇಚರ್. ಸೊ ಟೆಂಪರೇಚರ್ ಏನಾಗುತ್ತೆ, 2 ಕ್ಯಾಟಗರಿ ಇದೆ ಅಕಾರ್ಡಿಂಗ್ ಟು ಲೆಚಾರ್ಟನಿಸ್ ಪ್ರಿನ್ಸಿಪಲ್. ನೀವು ಲಾಸ್ಟ್ ಇಯರ್ ಓದಿದಿರಲ್ಲ, ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ, ಇನ್ ಎಕ್ಸೋಥರ್ಮಿಕ್ ಇಫ್ ಸೊಲ್ಯೂಷನ್ ಇಸ್ ಎಕ್ಸೋಥರ್ಮಿಕ್ ಇನ್ ನೇಚರ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದ್ರೆ ಏನಾಗುತ್ತೆ ಎಕ್ಸೋಥರ್ಮಿಕ್ ಅಂತ ಅಂದ್ರೆ ಹೀಟ್ ವಿಲ್ ರಿಲೀಸ್. ಇನ್ ಎಕ್ಸೋಥರ್ಮಿಕ್ ಕೇಸ್ ಸಾಲಿಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಸಾಲಿಬಿಲಿಟಿ ಕಮ್ಮಿ ಆಗುತ್ತೆ, ಟೆಂಪರೇಚರ್ ಕಮ್ಮಿ ಮಾಡಿದ್ರೆ ಸಾಲಿಬಿಲಿಟಿ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಆಫ್ ಎಕ್ಸೋಥರ್ಮಿಕ್ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಇನ್ ಕೇಸ್ ಆಫ್ ಎಂಡೋಥರ್ಮಿಕ್ ಅಂದ್ರೆ ವಿಚ್ ಅಬ್ಸರ್ವ್ ದ ಎನರ್ಜಿ. ಇನ್ ಕೇಸ್ ಆಫ್ ಎಂಡೋಥರ್ಮಿಕ್ ಸಾಲಿಬಿಲಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರೆ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇಲ್ಲಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪ್ರೆಷರ್. ಸೆಕೆಂಡ್ ಒನ್, ಪ್ರೆಷರ್ದು ಯಾವುದೇ ಎಫೆಕ್ಟ್ ಆಗಲ್ಲ ಇದರಲ್ಲಿ. ಯಾಕೆ ಅಂದ್ರೆ ಸಾಲಿಡ್ ಇರೋದ್ರಿಂದ. ಸಾಲಿಡ್ ನಾವು ಕಂಪ್ರೆಸ್ ಮಾಡಕ್ಕಾಗತ್ತೆ ಪ್ರೆಷರ್ ಅಪ್ಲೈ ಮಾಡಕ್ಕಾಗಲ್ಲ. ಸೊ ದರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದಿಸ್. ಓಕೆನಾ, ಬಿಕಾಸ್ ಇಟ್ ಈಸ್ incompressible. Okay, not affected. Pressure will not affect solubility of solid in liquid. Understood? ಅರ್ಥ ಆಯ್ತಾ? ನೆಕ್ಸ್ಟ್ ಬಂದು solubility of gases in liquid. ಸೆಕೆಂಡ್ ಒನ್ ಬಂದು solubility of gases in liquid. Okay, now almost all the gases will dissolve in the liquid, but some gases will dissolve less soluble, some are more soluble. Okay, now some, for example, if we'll take oxygen, nitrogen, helium, these all are less soluble in water. Okay, now some gases like HCl, NH3 are highly soluble in water. Okay, now next ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಹೋಗೋಣ ಇದಕ್ಕೆ. ಗ್ಯಾಸು ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗಬೇಕು ಅಂತ ಅಂದ್ರೆ ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ. ಫಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ನೇಚರ್ ಆಫ್ ಗ್ಯಾಸ್. ಈ ನೇಚರ್ ಆಫ್ ಗ್ಯಾಸ್ ಅಲ್ಲಿ ಯಾವ ತರ ಗ್ಯಾಸ್ ಇರಬೇಕು, ಯಾವ ಗ್ಯಾಸ್ ಈಸಿಯಾಗಿ ಲಿಕ್ವಿಫಿಬಲ್ ಆಗುತ್ತೆ ಅಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ವಿಚ್ ಗ್ಯಾಸ್ ವಿಲ್ ಈಸಿಲಿ liquefiable gases will soluble more. For example, carbon dioxide will easily convert into liquid, so it is more soluble than oxygen than hydrogen. Okay na, ee mooru ಕೊಟ್ಬಿಟ್ಟು ಯಾವುದು ಜಾಸ್ತಿ ಸಾಲ್ವ್ ಆಗುತ್ತೆ ಅಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, because it is easily liquefiable. Understood? Then second term is nature of solvent. Okay na, nature of solvent ಅಲ್ಲಿ ಯಾವ gases that can ionize or react with solvent. ಯಾವ ಸಾಲ್ವೆಂಟ್ ಜೊತೆ ಗ್ಯಾಸಸ್ ಅಯೋನೈಸ್ ಆಗುತ್ತೆ ಆರ್ ರಿಯಾಕ್ಟ್ ಆಗುತ್ತೆ ಜಾಸ್ತಿ, ದಟ್ ಒನ್ ವಿಲ್ ಶೋಸ್ ಹೈಯರ್ ಸಾಲಿಬಿಲಿಟಿ. ಅಂದ್ರೆ ಇವಾಗ HCl ನ ವಾಟರ್ ನ ಆಡ್ ಮಾಡಿದ್ರೆ ಏನಾಗುತ್ತೆ, HCl ಅಯೋನೈಸ್ ಆಗುತ್ತೆ, H+Cl- ಆಗಿ ಡಿವೈಡ್ ಆಗುತ್ತೆ. ಅದೇ NH3 ನ ವಾಟರ್ ಆಡ್ ಮಾಡಿದ್ರೆ ರಿಯಾಕ್ಟ್ ಆಗುತ್ತೆ ವಾಟರ್ ಜೊತೆ, ಅವಾಗ NH4+ ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾವ್ದು ರಿಯಾಕ್ಟ್ ಆಗುತ್ತೆ, ಯಾವ್ದು ಅಯೋನೈಸ್ ಆಗುತ್ತೆ, ದಟ್ ಒನ್ ವಿಲ್ ಸಾಲಿಬಲ್ ಮೋರ್. ಓಕೆನಾ, ಯಾವ್ದ್ರ ಜೊತೆ ನೋಡ್ಬೇಕು. ನೆಕ್ಸ್ಟ್ ಥರ್ಡ್ ಒನ್ ಬಂದು ಟೆಂಪರೇಚರ್. ಸೊ ಇಲ್ಲಿ ಟೆಂಪರೇಚರ್ದು ಎಫೆಕ್ಟ್ ಏನು, ಇದು ಗ್ಯಾಸಸ್ ಆಗಿರೋದ್ರಿಂದ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ
ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಸಾಲಿಬಿಲಿಟಿ ವಿಲ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ದಟ್ಸ್ ವೈ ಗ್ಯಾಸಸ್ ಇನ್ ಲಿಕ್ವಿಡ್ ಅಂತಂದ್ರೆ ಯಾವ ಗ್ಯಾಸಸ್, ಲೈಕ್ ಕೂಲ್ ಡ್ರಿಂಕ್ಸ್ ತಗೊಂಡ್ರೆ ಕೂಲ್ ಡ್ರಿಂಕ್ಸ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಡಿಸಾಲ್ವ್ ಆಗಿರುತ್ತೆ. ಅದನ್ನು ನಾವು ಕೂಲ್ ಕಂಡೀಷನ್ ಇಟ್ಟರೆ ಅದು ಗ್ಯಾಸಸ್ ಹಾಗಿರುತ್ತೆ. ಅದೇ ಆಚೆ ಇಟ್ಟರೆ ಆ ಗ್ಯಾಸಸ್ ಆಚೆ ಬರುತ್ತೆ. ಅರ್ಥ ಆಗ್ತಿದ್ಯಾ? ಹೀಟ್ ಮಾಡಿದ್ರೆ ಅದರಲ್ಲಿರೋ ಗ್ಯಾಸ್ ಎಲ್ಲ ಆಚೆ ಬರುತ್ತೆ. So less the temperature, more will be the solubility. Next, fourth one, pressure. ಇಲ್ಲಿ pressure of gas, pressure ಜಾಸ್ತಿ ಇದ್ರೆ solubilityನು ಜಾಸ್ತಿ ಆಗುತ್ತೆ. ಹೇಗೆ? ಇವಾಗ ನಾನು ಒಂದು ಕಂಟೈನರ್ ತಗೊಂತೀನಿ, ಇದರಲ್ಲಿ ಲಿಕ್ವಿಡ್ ಇದೆ, ಓಕೆನಾ? ಇಲ್ಲಿ ಗ್ಯಾಸಸ್ ಇದೆ, ಸಮ್ ಗ್ಯಾಸಸ್ ಇದ್ರಲ್ಲಿ ಸ್ವಲ್ಪ ಡಿಸಾಲ್ವ್ ಆಗಿದೆ, ಓಕೆನಾ? ಅದೇ ಇದಕ್ಕೆ ಏನು ಪ್ರೆಷರ್ ಹಾಕಿಲ್ಲ. ಅದೇ ಇದರಲ್ಲಿ ಪಿಸ್ಟನ್ ಹಾಕಿ ನಾನು ಇದನ್ನ ಪುಷ್ ಮಾಡಿದ್ರೆ, ಇದಕ್ಕೆ ಪ್ರೆಷರ್ ಅಪ್ಲೈ ಮಾಡಿದ್ರೆ, ನಾನು ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಪುಷ್ ಮಾಡ್ತಾ ಮಾಡ್ತಾ ಈ ಗ್ಯಾಸಸ್ ವಿಲ್ ಕಂಪ್ರೆಸ್ ಆಗುತ್ತಾ? ಕಂಪ್ರೆಸ್ ಆಗಿ ಈ ಗ್ಯಾಸ್ ಏನಾಗುತ್ತೆ? ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಷ್ಟು solubility of gas in liquid will be more. That's why they are telling pressure is directly proportional to solubility. Okay na? Next ಈ ಪ್ರೆಷರ್ ಮತ್ತೆ ಸಾಲಿಬಿಲಿಟಿ ಜನರಲ್ ಆಗಿ ಹೇಳಿದ್ರೆ ಮೋರ್ ದ ಪ್ರೆಷರ್ ಮೋರ್ ವಿಲ್ ಬಿ ದ ಸಾಲಿಬಿಲಿಟಿ. ಕ್ವಾಂಟಿಟೇಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ಎಷ್ಟು ಪ್ರೆಷರ್ ಹಾಕಿದ್ರೆ ಎಷ್ಟು ಸಾಲಿಬಿಲಿಟಿ ಆಗುತ್ತೆ ಅಂತ ಕ್ವಾಂಟಿಟೇಟಿವ್ ಆಗಿ ನಾವು ರಿಲೇಷನ್ ಬಿಟ್ವೀನ್ ಪ್ರೆಷರ್ ಅಂಡ್ ಸಾಲಿಬಿಲಿಟಿನ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬೇಕು ಅಂತ ಅಂದ್ರೆ ಹೆನ್ರಿಸ್ ಲಾನ ತಗೊಂತೀವಿ, ಓಕೆನಾ? ಏನು? ಕ್ವಾಂಟಿಟೇಟಿವ್ ರಿಲೇಷನ್ ಬಿಟ್ವೀನ್ ಪ್ರೆಷರ್ and solubility. Pressure and solubility will explained by Henry's law. ಈ ಹೆನ್ರಿಸ್ ಲಾ ಇಂದ ನಮಗೆ ಕ್ವಾಲಿಟೇಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೆಷರ್ ಅಂಡ್ ಸಾಲಿಬಿಲಿಟಿ ಗೊತ್ತಾಗುತ್ತೆ. ಸಾರಿ, ಕ್ವಾಂಟಿಟೇಟಿವ್ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ. ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾನೆ ಅಂತಂದ್ರೆ, ಮಾಸ್ ಆಫ್ ಎನಿ ಗ್ಯಾಸಸ್ dissolved in any solvent per unit volume is proportional to pressure of gas in equilibrium with liquid. ಏನ್ ಹೇಳ್ತಿದ್ದಾರೆ? ಮಾಸ್ ಆಫ್ ಎನಿ ಗ್ಯಾಸಸ್ ಡಿಸಾಲ್ವ್ಡ್ ಇನ್ ಎನಿ ಸಾಲ್ವೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಅಂದ್ರೆ, ಪರ್ ಯೂನಿಟ್ ವಾಲ್ಯೂಮ್, ಒಂದು ಯೂನಿಟ್ ವಾಲ್ಯೂಮ್ ಅಲ್ಲಿ ಎಷ್ಟು ಗ್ಯಾಸ್ ಮಾಸ್ ಡಿಸಾಲ್ವ್ ಆಗುತ್ತೆ ಅನ್ನೋದು ಏನ್ರ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗುತ್ತೆ? ಪ್ರೆಷರ್ ಆಫ್ ದ ಗ್ಯಾಸ್ ಮೇಲೆ. ಎಷ್ಟು ಪ್ರೆಷರ್ ಆಗ್ತಿರೋ ಗ್ಯಾಸ್ ಮೇಲೆ ಅಷ್ಟು ಮಾಸ್ ಆಫ್ ದ ಗ್ಯಾಸಸ್ ಡಿಸಾಲ್ವ್ ಆಗುತ್ತೆ. ದಟ್ ಮೀನ್ಸ್ ಮಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್, ಓಕೆನಾ? ಈ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ನಮಗೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ದಟ್ ಇಸ್ ಪಿ ಸಿಗುತ್ತೆ. ಇದು ಒಂದು ಸ್ಟೇಟ್ಮೆಂಟ್, ಓಕೆನಾ? ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ. ಇದೇನೋ ಸ್ಟೋರಿ ಇದೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಈ ಸ್ಟೇಟ್ಮೆಂಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ, ಓಕೆನಾ? ಅದ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅಂದ್ರೆ, ದ ಪಾರ್ಷಿಯಲ್ pressure of the gas in vapor
phase, that is P is proportional to the mole fraction of the gas, that is chi, in the solution. ಸ್ಲೋ ಆದರೆ ನೀವು ವಿಡಿಯೋನ ಫಾಸ್ಟ್ ಮಾಡ್ಕೊಳ್ಳಿ, ಆಪ್ಷನ್ ಇದೆ ಎಲ್ಲ ಫಾಸ್ಟ್ ಮಾಡ್ಕೊಳ್ಳಿ, ಓಕೆನಾ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ವೇಪರ್ ಫೇಸ್, ಅಲ್ಲೇನಂತ ಅಂದ್ರು ಮಾಸ್ ಆಫ್ ದ ಗ್ಯಾಸ್ ವಿಲ್ ಡಿಪೆಂಡ್ ಆನ್ ದ partial vapor pressure. ಈ partial vapor pressure of the gas will depend on the mole fraction of the gas in the solution. ಸೊ ಇಲ್ಲಿ ಏನಾಗುತ್ತೆ, ಸೊಲ್ಯೂಷನ್ ಒಳಗಡೆ ಗ್ಯಾಸ್ ಇರುತ್ತೆ, ಈ ಸೊಲ್ಯೂಷನ್ ಒಳಗಡೆ ಇರೋ ಗ್ಯಾಸಸ್ದು ಮೋಲ್ ಫ್ರಾಕ್ಷನ್ ಮೇಲೆ ಎಷ್ಟು ಪಾರ್ಷಿಯಲ್ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅಂತ ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಕರೆಕ್ಟಾ? ಪ್ರೊಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ನಂಗೆ ಇಲ್ಲಿ ಏನ್ ಸಿಗುತ್ತೆ, ಕೆ ಎಚ್ ಸಿಗುತ್ತೆ. ದಟ್ ಈಸ್ ಕೆ ಎಚ್ ಇಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಏನು ಪಾರ್ಷಿಯಲ್ ಪ್ರೆಷರು ಎಷ್ಟು ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅನ್ನೋದು, ಇಲ್ಲಿ ಎಷ್ಟು ಗ್ಯಾಸ್ ಇದೆ, ನಂಬರ್ ಆಫ್ ಮೋಲ್ಸ್, ಮೋಲ್ ಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇದೆ ಅದ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅದ್ರ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ? ಯಾಕೆ ಅಂತಂದ್ರೆ ಇಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇರುತ್ತೋ, ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇರುತ್ತೋ ಆ ಸಲ್ಯೂಟ್ ಅಲ್ವಾ ಗ್ಯಾಸ್ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅವ್ರ ಸಾಲ್ವೆಂಟ್. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಯಾವುದು ಸಲ್ಯೂಟ್, ಈ ಸಲ್ಯೂಟ್ ಗ್ಯಾಸ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇರುತ್ತೋ ಅಷ್ಟು ಇಲ್ಲಿ ವೇಪರ್ಸ್ ಕ್ರಿಯೇಟ್ ಆಗುತ್ತೆ. ಎಷ್ಟು ವೇಪರ್ಸ್ ಕ್ರಿಯೇಟ್ ಆಗುತ್ತೋ, ಜಾಸ್ತಿ ವೇಪರ್ ಕ್ರಿಯೇಟ್ ಆದಷ್ಟು ಬೇಗ ಇಲ್ಲಿ ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ನೆನಪಲ್ಲಿ ಇಟ್ಕೊಳ್ಳಿ. ದಿಸ್ ಸಾಲಿಬಿಲಿಟಿ, ಈ ಕೈನ ಸಾಲಿಬಿಲಿಟಿ ಅಂತ ನಾವು ಬರಿತೀವಿ. ದಿಸ್ ಸಾಲಿಬಿಲಿಟಿ ವಿಲ್ ಬಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿಸ್ ಕೆ ಎಚ್. KH value, this is not universal constant. ಈ KH value will varies with different gases. different gasesಗೆ different value ಇರುತ್ತೆ. ಕಾನ್ಸ್ಟೆಂಟ್ ಆದ ತಕ್ಷಣ ಒಂದೇ ವ್ಯಾಲ್ಯೂ ಇರಲ್ಲ. ಸೊ KH ವ್ಯಾಲ್ಯೂ ಕಮ್ಮಿ ಇದ್ದಷ್ಟು ಸಾಲಿಬಿಲಿಟಿ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಇನ್ನೊಂದು, ದಿಸ್ KH will be directly proportional to temperature. more the KH value, more will be the temperature. ಜಾಸ್ತಿ ಟೆಂಪರೇಚರ್ ಇರುತ್ತೆ, ಜಾಸ್ತಿ KH ವ್ಯಾಲ್ಯೂನು ಸಿಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ನಾವೇನಾದ್ರೂ ಗ್ರಾಫ್ ಪ್ಲಾಟ್ ಮಾಡಿದ್ರೆ, ಓಕೆನಾ, ಗ್ರಾಫ್ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ, ಪಿ ಪ್ರೆಷರ್ ಆಫ್ ಗ್ಯಾಸ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್. ನಮ್ಗೇನ್ ಬರುತ್ತೆ, ಮೋಲ್ ಫ್ರಾಕ್ಷನ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಪಾಸಿಟಿವ್ ಸ್ಲೋಪ್ ಸಿಗುತ್ತೆ. ಸ್ಲೋಪ್ ಬಂದು ಹೆನ್ರೀಸ್ ಕಾನ್ಸ್ಟೆಂಟ್. ಓಕೆನಾ, ಇದು ಗ್ರಾಫ್ ಅದ್ರದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದರಲ್ಲಿ, ನೋಟ್ ಅಂತ ತಗೊಳ್ಳಿ. ಸೊ ಫಸ್ಟ್ ಪಾಯಿಂಟ್ ಬಂದು ಕೆ ಎಚ್ ಇಸ್ ನಾಟ್ ಯೂನಿವರ್ಸಲ್, KH is not universal constant. ಓಕೆನಾ, it is not a universal constant. It depends on nature of gas. It depends on nature of gas. ಯಾವ ನೇಚರ್ ಆಫ್ ಗ್ಯಾಸ್, ಯಾವ ಗ್ಯಾಸ್ ತಗೊಂತೀರ ಅದ್ರ ಮೇಲೆ KH ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ಇದು ಒಂದು. ಸೆಕೆಂಡ್ ಪಾಯಿಂಟ್, ಫಾರ್ ಡಿಫರೆಂಟ್ ಗ್ಯಾಸಸ್, for different gases have different KH values in same solvent. Same solvent idru, same solvent idru gas different ಆದರೆ KH value differ ಆಗುತ್ತೆ. Next, third point, for the same gas will have different KH value.
ಸೇಮ್ ಗ್ಯಾಸ್ ಇದ್ರೂ ಡಿಫ್ರೆಂಟ್ ಕೆ ಎಚ್ ವ್ಯಾಲ್ಯೂ ಸಿಗುತ್ತೆ. ಯಾವಾಗ ಸೇಮ್ ಗ್ಯಾಸ್ ಡಿಫ್ರೆಂಟ್ ಸಾಲ್ವೆಂಟ್ ಅಲ್ಲಿ ಇರುತ್ತೆ. ಗ್ಯಾಸಸ್ ಸೇಮೇ ಇರ್ಬೋದು, ಇವಾಗ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಆದ್ರೆ ಅದು ಬೇರೆ ಬೇರೆ ಸಾಲ್ವೆಂಟ್ ಅಲ್ಲಿ ಇದ್ರೆ, ಲೈಕ್ ವಾಟರ್ ಅಲ್ಲಿ ಒಂದು, ಕೊಕೊಕೋಲಾ ಒಂದು, ಬೇರೆ ಬೇರೆ ಸಾಲ್ವೆಂಟ್ ಅಲ್ಲಿ ಇದ್ದಾಗ ಅದ್ರ ಕೆ ಎಚ್ ವ್ಯಾಲ್ಯೂ ಆಫ್ ದ ಗ್ಯಾಸ್ ಡಿಫರ್ ಆಗುತ್ತೆ. ಯಾಕಂದ್ರೆ ಮಾಲಿಕ್ಯುಲರ್ ಇಂಟರಾಕ್ಷನ್ ಡಿಫರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೇಮ್ ಗ್ಯಾಸ್ ಇದ್ದ ತಕ್ಷಣ ಸೇಮ್ ಕೆ ಎಚ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೇಮ್ ಗ್ಯಾಸ್ ಸೇಮ್ ಸಾಲ್ವೆಂಟ್ ಇದ್ದಾಗ ಸೇಮ್ ಇರುತ್ತೆ. ಸೇಮ್ ಗ್ಯಾಸ್ ಡಿಫ್ರೆಂಟ್ ಸಾಲ್ವೆಂಟ್ ಆದಾಗ ಡಿಫ್ರೆಂಟ್ ಕೆ ಎಚ್ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, KH value increases with increase in temperature. ಫಾರ್ ಎಕ್ಸಾಂಪಲ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಗ್ಯಾಸ್ ಎರಡು ಕಡೆನೂ ಇರುತ್ತೆ, ಆದ್ರೆ ಈ ನೈಟ್ರೋಜನ್ ಗ್ಯಾಸ್ 293 ಟೆಂಪರೇಚರ್ ಆಗಿತ್ತು, ಇದ್ರದ್ದು 303 ಟೆಂಪರೇಚರ್ ಆದ್ರೆ ಇದ್ರದ್ದು ಕೆ ಎಚ್ ವ್ಯಾಲ್ಯೂ ಬಂದು 76.48 ಇರುತ್ತೆ, ಇದ್ರದ್ದು ಕೆ ಎಚ್ ವ್ಯಾಲ್ಯೂ ಬಂದು 88.84 ಇರುತ್ತೆ. ಅಂದ್ರೆ ಫಾರ್ ಸೇಮ್ ಗ್ಯಾಸ್ ಇಫ್ ಟೆಂಪರೇಚರ್ ಇಸ್ ಇನ್ಕ್ರೀಸಸ್, ಕೆ ಎಚ್ ವ್ಯಾಲ್ಯೂ ಆಲ್ಸೋ ವಿಲ್ ಇನ್ಕ್ರೀಸಸ್. ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್, ಫಾರ್ ಐಡಿಯಲಿ ಡೈಲ್ಯೂಟೆಡ್ ಸೊಲ್ಯೂಷನ್, KH value will be value remains constant. Ideally diluted solution ಇದ್ರೆ KH value ಕಾನ್ಸ್ಟೆಂಟ್ ಆಗಿರುತ್ತೆ. ಈ 5 ಪಾಯಿಂಟ್ ನೆನಪಿಟ್ಕೊಳ್ಳಿ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ KH ವ್ಯಾಲ್ಯೂ, ಸಮ್ ಗ್ಯಾಸಸ್ ಮತ್ತೆ ಅದ್ರ ಟೆಂಪರೇಚರ್ KH ವ್ಯಾಲ್ಯೂ ನಾನು ಪೋಸ್ಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಅದನ್ನ ರೆಫರ್ ಮಾಡ್ಕೊಳ್ಳಿ. ಸಮ್ ಗ್ಯಾಸಸ್ ಇದೆ, ಅದ್ರ ಟೆಂಪರೇಚರ್ ವಿತ್ KH ವ್ಯಾಲ್ಯೂ ಇದೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಇದ್ರ ಬೇಸ್ಡ್ ಕ್ವಶನ್ಸ್ ನಾನು ನೆಕ್ಸ್ಟ್ ಮಾಡ್ತೀನಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ಲ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಎಲ್ಲಾ ಕಂಟೆಂಟು ಹಾಕಿದ್ದೀನಿ ನಾನು. ಬರೀ ಹಾಫ್ ಅನ್ ಅವರ್ಗೆ 2 ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದ್ರೆ ಲೆಂದಿ ಆಯ್ತಂತ ನೋಡಕ್ ಹೋಗ್ಬೇಡಿ. ಯಾವಾಗ್ಲೂ ಶಾರ್ಟ್ ಫಾರ್ಮ್ ನೋಡಕ್ ಹೋಗ್ಬೇಡಿ. ನಿಮ್ ನಾಳೆನೇ ಎಕ್ಸಾಮ್ ಇದೆ, ನಾಳೆದೇ ಎಕ್ಸಾಮ್ ಇದೆ ಅಂತ ಅಂದ್ರೆ ನೀವು 1 ಶಾರ್ಟ್ ವಿಡಿಯೋ ಅದಕ್ಕೆ ಹೋಗ್ಬೋದು. ನೀವ್ ಯಾರು ಫಸ್ಟ್ PUC ಇಂದ ಇವಾಗ ಸೆಕೆಂಡ್ PUC ಬಂದಿದ್ದೀರಾ, ಅವ್ರು ಇನ್ ಡೀಟೇಲ್ ಆಗಿ ಕಲೀರಿ. ನಾನು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಟಾಪಿಕ್, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಕೊಡ್ತಿದ್ದೀನಿ ಇದ್ರಲ್ಲಿ. ಅರ್ಥ ಆಗ್ತಿದ್ಯಾ? ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಕೊಡ್ತಿದ್ದೀನಿ. ಎಲ್ಲಾ ಬುಕ್ ರೆಫರ್ ಮಾಡಿ ನಾನು ಇನ್ಫಾರ್ಮೇಶನ್ ಕೊಡ್ತಿರೋದು. ನೀವು ಬೇರೆ ಯಾವ್ದೇ ವಿಡಿಯೋ ನೋಡಕ್ ಹೋದ್ರು ಎಲ್ಲ ಕಟ್ ಆಗಿರುತ್ತೆ, ಅರ್ಧ ಕೊಟ್ಟಿರ್ತಾರೆ ಅವರು. ನಾನು ಎಲ್ಲಾ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನೀವು ನೋಡಿ, ಕುತ್ಕೊಂಡು ನೋಡಿ, ನೋಟ್ಸ್ ಮಾಡಿ. ಜಾಸ್ತಿ ಇದೆ ಟೈಮು ಅಂತೆಲ್ಲ ಅನ್ಕೊಂಡ್ಬೇಡಿ. ಡೈಲಿ ಕುತ್ಕೊಂಡು ಡೈಲಿ ಒಂದೊಂದು ವಿಡಿಯೋ ನೋಡ್ಕೊಂಡು ಹೋದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ನಾನು ಇಲ್ಲಿ ಕವರ್ ಮಾಡ್ತೀನಿ, ಪ್ರತಿಯೊಂದು ಕ್ವಶನ್ಸ್ ನಾನು ಕವರ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಫ್ರೀಯಾಗಿ ಸಿಗ್ತಿದೆ ಅಂತ ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಆಚೆ ಹೋದ್ರೆ ನೀವು ಕಾಸು ಕೊಟ್ಟು ಲ್ಯಾಕ್ ಟುಗೆದರ್ ಕೊಡ್ತೀರಾ, ಲ್ಯಾಕ್ ಟುಗೆದರ್ ಕೊಡೋ ಬದಲು ನಿಮ್ಗೆ ಯೂಟ್ಯೂಬಲ್ಲೇ ಎಲ್ಲ ಸಿಗ್ತಿದ್ದಾಗ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಲಾಸ್ಟ್ 1 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯೂನಿಟ್ ಫಾರ್ ದಿಸ್ KH ಇಲ್ಲೇ ಬರೀತೀನಿ. ಯೂನಿಟ್ ಆಫ್ KH ಬಂದು ATM ಇರುತ್ತೆ, ಬಾರ್ ಆರ್ ಪ್ಯಾಸ್ಕಲ್. ಓಕೆ, ಥ್ಯಾಂಕ್ ಯು.